ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಬದುಕಲ್ಲಿ ಎಲ್ಲ ಏನೇನು ಖುಷಿ ಅಂದ್ಕೊಂಡಿದ್ರೆ ಅದೆಲ್ಲ ಸಿಗಲಿ, ಕೈಗಟ್ಟನೆ ಹೋಗ್ಬಿಟ್ಟು ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಇವತ್ತೆಲ್ಲರ ಮನೆಯಲ್ಲೂ ಡಿಫ್ರೆಂಟಾಗಿ ಅಡುಗೆಗಳಾಗಿರ್ಬೋದು, ಊರಲ್ಲಿ ಜಾತ್ರೆಗಳು ಪ್ರತಿಯೊಂದು ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅಮ್ಮನ ಮನೇಲಿದ್ದೀನಿ. ಅಮ್ಮನ ಮನೆಯಲ್ಲಿ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಇವತ್ತು ಹೆಂಗೆ ಏನು ಮಾಡ್ತೀನಿ ಏನು ಅನ್ನೋದು ನಾನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಟೈಮು 8 ಗಂಟೆ 8:15 ಆಗಿರ್ಬೋದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇವತ್ತು ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಇವಾಗ ಎಣ್ಣೆ ಎಲ್ಲ ಹಚ್ಕೊಬೇಕು. ಫಸ್ಟೇ ಮುಖ ಎಣ್ಣೆ ಹಚ್ದಂಗೆ ಐತೆ, ಯಾಕಂದರೆ ಒಂದು ಆಯಿಲಿ ಫೇಸು. ಇವಾಗ ಎಣ್ಣೆ ಎಲ್ಲ ಹಚ್ಕೊಂಡು ಏನಾಗುತ್ತೆ ಏನು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. 1 ಸೆಕೆಂಡ್. ಹ್ಯಾಪಿ ಯುಗಾದಿ ಗಾಯ್ಸ್. ಇವತ್ತು ಬನ್ನಿ ಏನು ಮಾಡ್ತೀನಿ, ಏನು ಇವತ್ತು ನನ್ನ ದಿನದಲ್ಲಿ ಇವತ್ತು ಏನೇನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಗೈಸ್, ಹೋಗೋಣ. ಗಾಯ್ಸ್, ಈಗ ಎಣ್ಣೆ ಎಲ್ಲ ಹಚ್ಕೊಂಡು ನಿಂತಿದ್ದೀವಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಗಾಯ್ಸ್, ನಾನೀಗ ರೆಡಿಯಾಗಿದ್ದೀನಿ. ಎಣ್ಣೆ ಎಲ್ಲ ಹಚ್ಕೊಂಡು ಫ್ರೆಶ್ ಆಗಿ ಇವಾಗ ರೆಡಿಯಾಗಿದ್ದೀನಿ. ಹೊಸ ವರ್ಷಕ್ಕೆ ಅಂದರೆ ಹೊಸ ಹಬ್ಬಕ್ಕೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೊಸ ಬಟ್ಟೆ ಹಾಕೋಬೇಕು. ಸುಮ್ಮನೆ ಸಿಂಪಲ್ಲಾಗಿ ಲೆಗಿನ್ಸ್ ಟಾಪ್ ತೊಗೊಂಡಿದ್ದೀನಿ, ಇನ್ನೇನು ತೊಗೊಂಡಿಲ್ಲ ನಾನು. ಆಮೇಲೆ ಇವಾಗ ಫ್ರೂಟ್ ಸಲಾಡ್ ಮಾಡಬೇಕು. ಆಮೇಲೆ ಪೂಜೆ ಎಲ್ಲ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ಬೇಕು. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ನೆಕ್ಸ್ಟ್ ಏನಾಗುತ್ತೆ ಏನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮನೆ ಗೈಸ್, ಅಮ್ಮ ಆಲ್ರೆಡಿ ಪೂಜೆ ಎಲ್ಲ ಮಾಡಿದರು. ನಾನು ಕೈ ಮುಕ್ಕೊಂಡು ಬಂದುಬಿಟ್ಟು ಈ ಕಡೆ ಫ್ರೂಟ್ಸ್ನ ಹೆಚ್ಚಿಬಿಡೋಣ ಫ್ರೂಟ್ ಸಲಾಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ನೆಲ್ಲ ವಾಶ್ ಮಾಡಿಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಫ್ರೂಟ್ಸ್ನ ಹೆಚ್ಚ್ತಾ ಇದ್ದೆ. ಗೈಸ್, ಈಗ ನಾನು ಇದು ಸಿಪ್ಪೆ ಎಲ್ಲ ಕ್ಲೀನಾಗಿ ತಗೊಂಡು ಕಟ್ ಮಾಡೋಣ. ಗೈಸ್, ಈಗ ಮಧ್ಯಾಹ್ನದ ಮೇಲೆ ನಾನು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ದೇವಸ್ಥಾನ ಹತ್ರ ಹೋಗಬೇಕು. ಇವಾಗ ಹಂಗೆ ಹೋಗ್ತಾ ರೋಡಲ್ಲಿ ಏನೋ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಈಗ ನಾವು ಇಲ್ಲಿ ಮುರಳಿಗೆ ಶಾರ್ಟ್ಸ್ ನೋಡೋಣ ಅಂತ ಬಂದಿದ್ದೀವಿ. ನೋಡ್ಕೊಟ್ಟು ಹೋಗೋದಕ್ಕೆ ಶಾರ್ಟ್ಸ್ ನೋಡ್ತಾ ಇದ್ವಿ. ಅದು ಸೈಜಸ್ ಇರಲಿಲ್ಲ. ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಾವು. ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಪೂಜೆ ಮಾಡಿ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಾವು. ಮಡ್ಲಕ್ಕಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಅಡ್ಡೆ ಬರುತ್ತೆ ಅಂತ ಹೇಳಿದ್ರು ಮುರುಳಿಯವರು. ಹೊತ್ಕೊಂಬರೋಕ್ಕೆ ಹೋಗ್ತಾಯಿದ್ದೀವಿ ಅಂತ. ಅದಾದಮೇಲೆ ಅಲ್ಲಿಂದ ಹೊರಟರು ದೇವಸ್ಥಾನದಿಂದ. ಅವಾಗ ಅಲ್ಲಿ ನೋಡಿಕೊಂಡು ಅದೇ ಸಮಯಕ್ಕೆ ನಾವು ಕೆಳಗಡೆ ಇಳಿದೋದ್ವಿ. ಇದು ಏರಿಯಾ ಎಲ್ಲ ಸುತ್ತಬೇಕಾದ್ರೆ ಅಲ್ಲಿ ಅಡ್ಡೆ ಹೊತ್ಕೊಂಡಿದ್ರಂತೆ ಮುರಳಿಯವರು. ನಾನೇನು ಹೋಗಿರಲಿಲ್ಲ. ಅಲ್ಲಿದ್ದವ್ರು ವೀಡಿಯೋ ಮಾಡಿ ಕಳಿಸಿದ್ರು. ಮುರಳಿಯವ್ರು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಹಂಗಾಗಿ ವೀಡಿಯೋ ಮಾಡಿ ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ಅಂತ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿತ್ತು. ನಾನು ಹೋಗಲಿಲ್ಲ ಅಲ್ಲಿ ಆ ಕಡೆ ಸೈಡ್ ನೋಡೋಕ್ಕೆ. ಇಲ್ಲಿ ಒಂದು ಅಡ್ಡೆ ಬಂದ್ಬಿಟ್ಟು ಷಣ್ಮಾತ್ಮ ದೇವರಿಂದು. ಫಸ್ಟ್ ಹೊತ್ಕೊಂಡಿದ್ರಲ್ಲ ಅದು ಬೇರೆ ಅಡ್ಡೆ, ಅದು ಅಲ್ಲಿ ಹರಿಮಾರಮ್ಮ ದೇವಸ್ಥಾನದ ಅಡ್ಡೆ. ಇವಾಗ ಷಣ್ಮಾತ್ಮ ದೇವರಿಂದ ಅಡ್ಡೆ ಹೊತ್ಕೊಂಡು ಇದ್ದಾರೆ. ಈಗ ಇಲ್ಲಿ
ಮನೆ ಕೆಳಗಡೆ ಕೂತಿದ್ದೀನಿ ನಾನು. ಒಂದು ದೇವ್ರು ಬಂದೋಯ್ತು. ಈಗ ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಿದೆ. ನಾನಾದರೆ ಅಮ್ಮನ ಮನೆಯಲ್ಲಿದ್ದೆ. ಇವತ್ತು ಅಡ್ಡೆ ಬರುತ್ತೆ ಮನೆ ಹತ್ರ ಅಂದ್ಬಿಟ್ಟು ಬಂದ್ವಿ. ಒಂದು ದೇವರಿಗೆ ಮಡ್ಲಕ್ಕಿ ಕೊಟ್ಟು ಆರತಿ ಮಾಡಿ ಕಳಿಸಿದ್ವಿ ಒಂದು ಅಡ್ಡೆಗೆ. ಇನ್ನೊಂದು ಅಡ್ಡೆ ಬರೋಕ್ಕೆ ಕಾಯ್ತಾ ಕೂತಿದ್ದೀವಿ, ಇನ್ನೂ ಬಂದಿಲ್ಲ. ಎಲ್ಲ ತೊಗೊಂಡು ಕೂತಿದ್ದೀನಿ. ಮತ್ತೆ ಇಲ್ಲೆಲ್ಲ ಹೋದ್ರು ಬರ್ತೀವಿ ಅಂತ. ಬಂದಿದ ತಕ್ಷಣ ಪೂಜೆ ಮಾಡಿಕೊಂಡು ಮನೆಗೆ ಹೋಗಬೇಕು. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಫುಲ್ ನಮ್ಮ ಮನೆ ಹತ್ರ ಎಲ್ಲ ಹಾಕಿದ್ದಾರೆ ಲೈಟಿಂಗ್ಸ್. ಅಲ್ಲಿ ಒಳಗಡೆ ಒಂದು ದೇವರಿದೆ, ಆ ಕಡೆ ಒಂದು ಶನ್ಮಾತ್ಮನ ದೇವರಿದೆ. ಅಲ್ಲಿ ಇಲ್ಲಿ ಮುರಳಿಯವರು ಇದು ವಿಡಿಯೋ ಮಾಡ್ತಿರೋದು. ನಾನು ಆ ಕಡೆ ಹೋಗಿ ಏನೋ ಮಾಡ್ತಿದ್ದೆ, ಆವಾಗ ವಿಡಿಯೋ ಮಾಡಿದ್ದಾರೆ. ಆಮೇಲೆ ಅಲ್ಲಿ ದೇವರು ಹತ್ರನೂ ಎಲ್ಲ ಮುರಳಿಯವರೇ ತೊಗೊಂಡೋಗಿ ವಿಡಿಯೋ ಮಾಡಿದರು. ಆಮೇಲೆ ನಾನು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಅವರೇ ಎಲ್ಲ ವಿಡಿಯೋ ಮಾಡಿ ಕೊಟ್ಟಿದ್ದರು ನನಗೆ. ಅದೇ ಟೈಮ್ಗೆ ನಮ್ಮ ಮನೆ ಹತ್ರ ಸಿದ್ದೇಶ್ವರ ಸ್ವಾಮಿದು ಹಾಸನಮ್ಮ ದೇವಸ್ಥಾನದ ಹತ್ರ ಇದೆಯಲ್ಲ ಸಿದ್ದೇಶ್ವರ ಸ್ವಾಮಿ, ಆ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ರು. ಅಂದರೆ ಬೇರೆ ಏರಿಯಾದಲ್ಲಿ ಜಾತ್ರೆ ಇರೋ ಕಾರಣಕ್ಕೆ ಆ ದೇವ್ರನ್ನ ಕರೆಸಿದ್ರಂತೆ. ಸೊ ಅದಕ್ಕೆ ಆ ದೇವ್ರಿಗೂ ಫುಲ್ ಸಖತ್ತಾಗಿ ಅಲಂಕಾರ ಮಾಡಿಕೊಂಡು ಆ ದೇವ್ರನ್ನೂ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ರು. ನಾವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲೂ ಕೈ ಮುಕ್ಕೊಂಡು ಬಂದ್ವಿ ನಾವು. ಅಲ್ಲೇ ಇದ್ದಪ್ಪ, ಅವನೇ ಮೈನು. ಈಗ ಮನೆ ಹತ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಮತ್ತೆ ನಮ್ಮ ಅಮ್ಮನ ಮನೆ ಹತ್ರ ಹೋಗ್ತೀವಿ. ಟೈಮ್ ಆಲ್ರೆಡಿ 9:45 ಆಗೋಗೈತೆ. ಇವಾಗ ಹೋಗಿ ಊಟ ಮಾಡಿ ಇನ್ನೇನು ರೆಸ್ಟ್ ಮಾಡೋದೇನೆ. ಫುಲ್ ಟಯರ್ಡ್ ಆಗೋಗೈತೆ. ಕಾಯ್ದಿನ ಟಯರ್ಡ್ ಆಗೋಯ್ತೆ. ದೇವ್ರನ್ನ ಅಡ್ಡೆ ಬರ್ತಿಲ್ಲ, ನಾವು ಮೇಲೂ ಹೋಗ್ತಿಲ್ಲ, ಕೆಲವೊಡನೂ ಬರ್ತಿಲ್ಲ. ಕೂತ್ಕೊಂಡು ಕಾಲೆಲ್ಲ ನೋವಾಗೋಯ್ತು. ಇವಾಗ ಹೋಗ್ತಾ ಇದ್ದೀವಿ ಕಾರಲ್ಲಿ. ಈಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋದೇನೆ.
ಗೈಸ್ ನಾನು ನೆನ್ನೆ ಬಂದ್ಬಿಟ್ಟು ಈ ಬ್ಲಾಗ್ನ ಎಂಡೇ ಮಾಡಲಿಲ್ಲ. ಅಲ್ಲಿ ನಮ್ಮ ಮನೆಯಿಂದ ಇಲ್ಲಿ ಅಮ್ಮನ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಯಿತು. ಹೇಳ್ದಂಗೆ ಅಡ್ಡೆ ಬರೋದು ಲೇಟ್ ಆಯಿತು. ಹಂಗಾಗಿ ಅಲ್ಲೆಲ್ಲ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ಮನೆಗೆ ಬರೋ ಅಷ್ಟೊತ್ತಿಗೆ 10 ಕಾಲಾಗೋಯಿತು. ಇಲ್ಲಿ ಬಂದು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಯಿತು. ಹಂಗಾಗಿ ಬ್ಲಾಗ್ನ ಎಂಡ್ ಮಾಡಲಿಲ್ಲ. ನೀವು ನಮ್ಮ ಏರಿಯಾದ ಜಾತ್ರೆ ನೋಡಿದ್ದೀರಾ, ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನೇನೇ ಫಸ್ಟ್ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.